ಏನು ನಿನ್ನೆ 7ನೇ ತಾರೀಕು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ನಮ್ಮ ಸಂಸಾರದ ಸುಧಾಕರ್ ಅವರನ್ನ ನಮ್ಮ ತಾಲೂಕಲ್ಲಿ ಅಭಿನಂದನೆ ಕಾರ್ಯಕ್ರಮ ಮಾಡಬೇಕು ಅಂತೇಳಿ JDS ಮತ್ತು BJP ಎಲ್ಲ ಮುಖಂಡರುಗಳು ಕೂಡ ಒಂದು ಅದ್ದೂರಿಯ ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿ ಸಮಸ್ಯೆ ಆಗಿತ್ತು. ಏನೇ ಕಾರ್ಯಕ್ರಮ ಮಾಡಿದ್ದೆ ಅಂತ ಕೇಳಿದಾಗ ನಾನು ಪೊಲೀಸ್ ಇಲಾಖೆ ಕೊಡಬೇಕಾದ ಲೆಟರ್ ಎಲ್ಲೂ ಕೂಡ ಮಧ್ಯ ಕೊಡ್ತೀವಿ ಅಂತ ಲೆಟರಲ್ಲಿ ಪರ್ಮಿಷನ್ ಕೇಳಿರಲಿಲ್ಲ. ಆದರೂ ಕೂಡ ಕೆಲವು ವಿಚಾರದಲ್ಲಿ ಗೊಂದಲ ಸೃಷ್ಟಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಸ್ಕೃತಿಯಲ್ಲಿ ಎಲ್ಲೂ ಕೂಡ ಎಂಡ ಕೊಡ್ತಕ್ಕಂಥದ್ದು ಮದ್ಯ ಕೊಡ್ತಕ್ಕಂಥದ್ದು ಇಲ್ಲ. ಬಟ್ ಅವತ್ತೆಲ್ಲ ಸ್ವಲ್ಪ ಅತಾಚುರಿ ಆಯಿತು. ನಾವು ಕೂಡ ಅತಿ ಹೆಚ್ಚಿನ ಮತಗಳನ್ನ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಕೊಟ್ಟಿದ್ದೀವಿ. ನಮ್ಮ ತಾಯಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸ್ವಲ್ಪ ಅತಾಚುರಿ ಮಾಡ್ಕೊಂಡಿದ್ದೀವಿ. ಅದರ ಸಂಪೂರ್ಣ ಜವಾಬ್ದಾರಿ ನಾನೇ ಹೊರ್ತಾ ಇದ್ದೀನಿ. ಅದರಲ್ಲೂ ಕೂಡ ಮೊನ್ನೆ ಇರತಕ್ಕಂಥ ಘಟನೆಯಲ್ಲಿ ಪಾರ್ಟಿ ಸಿದ್ಧಾಂತಕ್ಕೆ ಬದಲಾಗಿ ನಮ್ಮ ವಿಜೇಂದ್ರನವರು ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಮಾತಾಡಿದ್ರು, ಏನು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ. ನಾನು ಅದನ್ನು ಸಂಪೂರ್ಣ ಒಪ್ತೀನಿ. ನಮ್ಮ ಸಂಸ್ಕೃತಿಲಿ ಆ ಥರ ಆಲೋಚನೆಗಳಿಗೆ ಅವಕಾಶ ಕೊಡಬಾರ್ದು. ನಾನು ಕೂಡ ಎಲ್ಲ ಸ್ವಲ್ಪ ಗೆದ್ದಿರ್ತಕ್ಕಂಥ ಹುಮ್ಮಸ್ಸಲ್ಲಿ ಸ್ವಲ್ಪ ಅತಾಚುರಿ ಆಗಿರ್ತಕ್ಕಂಥದ್ದು ಸತ್ಯ. ಆದರೂ ಯಾವುದೇ ಕಾರಣಕ್ಕೂ ಕೂಡ ನನ್ನ ಹೆಸರು ಮೇಲೆಲ್ಲೂ ಕೂಡ ಲೈಸೆನ್ಸ್ ಇರಲಿಲ್ಲ. ನಮ್ಮ ಕಾರ್ಯಕರ್ತರ ಮೇಲೆ ಲೈಸೆನ್ಸ್ ಇತ್ತು. ಅಲ್ಲಿ ಏನು ನಡೀತಾ ಕಾರ್ಯಕ್ರಮ ಅಂತಂದಾಗ ಮಾತ್ರ ಪರ್ಮಿಷನ್ ತಗೊಂಡಿದ್ದೆ. ಬಿಟ್ಟರೆ ಏನು ಅತಾಚುರ್ಯ ಅಲ್ಲಂಥ ಘಟನೆ ನಡೆದರೂ ಕೂಡ ಯಾರೊಬ್ಬರು ಕೂಡ ಏನು ಅತಾಚುರ್ಯ ಆಗಿದೆ ಕಾರ್ಯಕ್ರಮ ಯಶಸ್ವಿ ಆಯಿತು. ಜನಗಳು ಕೆಲವು ಮೀಡಿಯಾದಲ್ಲೆಲ್ಲ ರಾಜ್ಯ ದೇಶದ ಸುದ್ದಿ ಆಗಿರೋದ್ರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಮುಜುಗರ ಆಗಬಾರ್ದು. ಆದ ಕಾರಣ ನಾವು ನಿನ್ನ 6 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಿಂದ ಮತ್ತು ಪಾರ್ಟಿಯಿಂದ ನಿನ್ನ ವಜಾ ಮಾಡಿ ನಿನ್ನೆ ವಿಜೇಂದ್ರವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪರು ನನ್ನ ಆದೇಶ ಮಾಡಿದೆ. ನಾನು ಆದೇಶನ ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀನಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಏನೇ ತೀರ್ಮಾನ ತಗೊಂಡ್ರು ಕೂಡ ದೇಶದ ಹಿತ ರಾಜ್ಯದ ಹಿತ ತಗೊಂಡವ್ರೆ. ನಮ್ಮ ಪಾರ್ಟಿಗೆ ಮುಜುಗರ ಆಗಬಾರ್ದು ಅಂತೇಳಿ ನನ್ನ ತಲೆದಂಡ ಮಾಡವ್ರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಬೇಜಾರಿಲ್ಲ. ಪಾರ್ಟಿನೇ ಇದ್ದು ಪಾರ್ಟಿ ಏನು ಜವಾಬ್ದಾರಿ ಕೊಟ್ಟು ಕೊಡಲಿಲ್ಲ ಅಂದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ಈ ತಾಲೂಕಲ್ಲಿ ಮುಂದುವರಿತೀನಿ. ಅಲ್ಲಾಗಿರ್ತಕ್ಕಂಥ ಜವಾಬ್ದಾರಿಗೆ ನಾನು ಕೊಟ್ಟಿರ್ತಕ್ಕಂಥ ದಂಡನ ಅವ್ರು ಹಾಕಿದ ನನ್ನ ತಲೆದಂಡ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಯಾವುದೇ ಭಿನ್ನಾಭಿಪ್ರಾಯದಲ್ಲೇ ಪಾರ್ಟಿ ತಗೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ನಾನು ಬದ್ಧನಿದ್ದೀನಿ. ಆದ ಕಾರಣ ಇದೆಲ್ಲ ಸರಿ ತಪ್ಪು ಅಂತಕ್ಕಂಥ ಜನಗಳೇ ನೋಡೋರೆ. ನಾವೇನು ಮಾಡಬಾರ್ದೇನು ಮಾಡಿರಲಿಲ್ಲ. ಅಲ್ಲಿ ಏನು ಸಿದ್ದರಾಮಯ್ಯನಿಂದ ಹಿಡಿದು DK ಶಿವಕುಮಾರ್ ಹಿಡಿದು ಎಲ್ಲರೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರು. ನಾನು ಮುಂದೆ ಕೇಳಲಿಕ್ಕೆ ಬಯಸ್ತೀನಿ, ರಾಜ್ಯದಲ್ಲಿ ನೀವು ಅಧಿಕಾರಕ್ಕೆ ಬಂದ 1 ವರ್ಷದಲ್ಲಿ ಸುಮಾರು MSLಗಳಿಗೆ ಬೀದಿಲಿ ಪರ್ಮಿಷನ್ ಕೊಡ್ತಾ ಇರ್ತಕ್ಕಂಥ ಯಾವ್ದಾದ್ರು ಕುಲ್ಗೇಟ್ ಸರ್ಕಾರ ಐತೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಕುಡಿಯೋಕೆ ಒಂದು ಕಡೆ ಪರ್ಮಿಷನ್ ಕೊಡ್ತೀರಿ, ನಿಮ್ಮ ಅಧಿಕಾರಿಗಳೇ ಮೊನ್ನೆ ಪರ್ಮಿಷನ್ ಕೊಟ್ಟವರಲ್ಲಿ ನಿಮ್ಮ ಅಧಿಕಾರಿಗಳೇ ಪರ್ಮಿಷನ್ ಕೊಟ್ಟು ಆ ಜಾಗದಲ್ಲಿ ನಡ್ತಕ್ಕಂಥ ವಿಚಾರಗಳನ್ನ ಕುಡಿಯೋಕೆ ಎಣ್ಣೆ ಕೊಟ್ಟರು ಅಂತಂದ್ರೆ ಅಲ್ಲಿ ಏನು ಆಗ್ಬಾರ್ದೇನಾಗಿರಲಿಲ್ಲ. ಏನೆಲ್ಲರೂ ಕೂಡ ಟ್ವೀಟ್ ಮಾಡ್ತೀರಿ, ಗಲಾಟೆ ಮಾಡ್ತೀರಿ. ನಾನು ಒಂದು ಚಾಲೆಂಜ್ ಮಾಡ್ತೀನಿ, ಇದು ರಾಜ್ಯದಲ್ಲಿ ನನ್ನಿಂದ ಸುದ್ದಿ ಆಗಲಿ. ಇವತ್ತಿಂದ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಎಣ್ಣೆ ಅಂತಕ್ಕಂಥ ಸಿಗದೆ ಬೇಡ, ಮದ್ಯ ಮಾರಾಟ ಅಂತಕ್ಕಂಥ ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಒಪ್ಕೊಂತೀರಿ. ಇವತ್ತು ಎಲ್ಲರೂ ಕೂಡ ರಾಜ್ಯ ಸರ್ಕಾರ ನಿಮ್ದೇ ಐತಿ. ಇವತ್ತು ರಾಜ್ಯದಲ್ಲಿ ಮದ್ಯ ಬ್ಯಾನ್ ಮಾಡ್ತೀವಿ ಅಂತಕ್ಕಂಥ ಅನೌನ್ಸ್ ಅನ್ನ ರಾಜ್ಯ ಸರ್ಕಾರ ಮಾಡ್ಲಿ. ಯಾರು ಮಾಡಬಾರ್ದು ಮಾಡಿದ್ದ ನಾವಲ್ಲಿ ಜನಗಳು ಖುಷಿಲಿದ್ದಂಥವ್ರಿಗೆ ಕರ್ಕೊಂಬಂದು ಏನೋ ಊಟಕ್ಕೆ ಹಾಕಿ ಎಲ್ಲರೂ ಪ್ರೀತಿಯಿಂದ ಕಳಿಸಿರೋದನ್ನ ನೀವು ದೊಡ್ಡದು ಮಾಡಿ ಇವತ್ತು ದೇಶನ ಎಲ್ಲೋ ಕಲರ್ ಆಗೋ ರೀತಿಯಲ್ಲಿ ದೊಡ್ಡ ಭಾಷಣ ಬಿಗಿತಾ ಇದ್ದೀರಿ. ಇವತ್ತು ಇದೇ ತಾಲೂಕಲ್ಲಿ ಅಂಕಿತಾವಿಸ್ತಲ್ಲಿ ಇದೇ MLA ಆಮೇಲೆ MLC ರಾಮನಗರ MLA ಬಂದು ಏನು ನಗರಾಂಚ ಮಾಡೋರು ಅಂತಕ್ಕಂಥದ್ದು ಕೂಡ ನನ್ನ ಹತ್ರ ಮಾಹಿತಿ ಐತೆ. ಈ ಸದ್ಯದ ಪರಿಸ್ಥಿತಿ ನಾನು ಯಾರು ಕೂಡ ಮಾತಾಡ್ಲಿಕ್ಕೆ ಹೋಗಲ್ಲ. ಅವ್ರು ಮಾಡ್ತಕ್ಕಂಥ ಸಂಸ್ಕೃತ ನಮ್ದಲ್ಲ. ನನಗೇನು ಬೇಜಾರಿಲ್ಲ. ನನಗೆ ತಾಲೂಕು ದೇಶದಿಂದ ವಜಾ ಮಾಡಿರ್ತಕ್ಕಂಥದ್ದಕ್ಕೆ ನನ್ನ ಆಘಾತ ಆಗಂಥ ವಿಚಾರಗಳೇನಿಲ್ಲ. ನನ್ನ ಜನ, ನನ್ನ ಕಾರ್ಯಕರ್ತರು, ನನ್ನ ಹಿತೈಷಿಗಳು, ನನ್ನ ಗುರಿಯರು ನನಗೆ ಒಳ್ಳೇದಲ್ಲಿ ಅಂತ ನನ್ನಿಂದ ಏನು ಕಮ್ಮಿ ಮಾಡೋರು ಅಂತಕ್ಕಂಥ ವಿಚಾರ ಗೊತ್ತಿರ್ತಕ್ಕಂಥ ವಿಚಾರ. ಅದ ಕಾರಣ ಮತ್ತೊಮ್ಮೆ ಹೇಳ್ತೀನಿ, ನನ್ನಿಂದನೇ ಸೃಷ್ಟಿಯಾಗಲಿ. ನೀವು ಅಕಸ್ಮಾತ್ ಏನಾದ್ರು ಕೂಡ ಇದು ನಿಂಗೆ ದೊಡ್ಡ ಮಾಡ್ಕೊಂಡ್ರೆ ನಾನೇ ಎಲ್ಲರೂ ಕೂಡ ತಾಲೂಕು ಆಫೀಸ್ ಮುಂದೆ ಎಲ್ಲರೂ ಕೂಡ ನಾನೇ ದಣಿ ಕೂತ್ಕೊಂತೀನಿ, ಅವಮಾನ ಉಪವಾಸ ಕೂತ್ಕೊಂತೀನಿ. ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಎಣ್ಣೆ ಅಂತಕ್ಕಂಥ ಮಾತೇ ಬರಬಾರ್ದು, ಸಂಪೂರ್ಣ ನಿಷಿದ್ಧ ಮಾಡೋಂಥ ಕೆಲಸ ಮಾಡಲಿ. ನಮ್ದೇನು ಅಭ್ಯಂತರ ಇಲ್ಲ. ಒಂದ್ ಕಡೆ ನಿಮ್ಮ ಭಾರತ ತಗೊಂಡೋಗಿ ಕುಡಿದ್ರೆ ಕುಡ್ಕೊಳ್ಬೋದು. ನಾವು ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ದೊಡ್ಡದು ಮಾಡ್ತಾವ್ರೆ ಕಾಂಗ್ರೆಸ್ ಸರ್ಕಾರ. ಇದನ್ನೇನು ದೊಡ್ಡದು ಸಿದ್ದರಾಮಯ್ಯನೂ ಕೂಡ ಉತ್ತರ ಕೊಟ್ಟರು, DK ಶಿವಕುಮಾರ್ ಕೊಡ್ತಾರೆ, ಸುಧಾಕರ್ ಅವರು ತೊಂದರೆ ಕೊಡ್ತೀವಿ. ಏನು ಇದರಿಂದ ಏನು ಸಂದೇಶ ಕೊಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಈ ವಿಚಾರವಾಗಿ ನಮ್ದು ಕೂಡ ಅವತ್ತು ಮಾಡಬಾರ್ದಾಗಿತ್ತು, ಮಾಡಿದೀವಿ. ಅದಕ್ಕೋಸ್ಕರ ಇಂಥ ದೊಡ್ಡ ತಂಡ ತಂದಿರೋದ್ರಿಂದ ನಮ್ಮ ಕಾರ್ಯಕರ್ತರು ಯಾರು ಕೂಡ ಹತಾಶ ಆಗೋದು ಬೇಡ. ನಾನು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೀನಿ. ಅಧಿಕಾರ ಇರಲಿ ಇಲ್ಲದಿರಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಸಾಮಾನ್ಯ ಜಗದೀಶ್ ಚೌಧರಿ ನಿಮ್ಮೆಲ್ಲರೂ ಕೂಡ ಜೊತೆ ಹೋಗುವಂಥ ಕೆಲಸ ನಾನು ಮಾಡ್ತೀನಿ. ಕಾರಣ ಮುಂದಿನ ದಿನಗಳಲ್ಲಿ ಇಂಥ ಹತಾಶಗಳಿಗೆ ಅವಕಾಶ ಮಾಡಿಕೊಡೋದಲ್ಲೇ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಕಾರ್ಯಕರ್ತರು ಎಲ್ಲರೂ ಕೂಡ ಅವತ್ತು ಬಹಳ ಪ್ರತಿಫಲದಿಂದ ನೀವೆಲ್ಲರೂ ಕೂಡ ಶ್ರಮ ಹಾಕಿದಿರಿ. ನೀವೆಲ್ಲರೂ ಬಂದ ಕಾರ್ಯಕ್ರಮನ ಯಶಸ್ವಿ ಮಾಡಿದಿರಿ.
ನನ್ನ ಹತಾಶೂರ್ಯ ಬಹುಶಃ 4 ತಿಂಗಳಲ್ಲಿ ರಾಜ್ಯದಲ್ಲಿ ಎಲ್ಲೂ ಕೂಡ ಇಂಥ ಹತಾಶೂರ್ಯ ನಡೆದಿಲ್ಲ. ಕೇವಲ 4 ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನದಿಂದ ನಾನು ವಜಾ ಮಾಡಿರ್ತಕ್ಕಂಥದ್ದು ಇತಿಹಾಸ ಇರಬೇಕೇನೋ. ಪರವಾಗಿಲ್ಲ, ಪಾರ್ಟಿ ಮುಜುಗರ ಆಗಬಾರ್ದು, ಪಾರ್ಟಿಗೆ ತೊಂದರೆ ಆಗಬಾರ್ದು ಅನಿಸಿದ್ರೆ ನಮ್ಮ ರಾಜ್ಯಾಧ್ಯಕ್ಷ ತರತಕ್ಕಂಥ ತೀರ್ಮಾನ ನಾನು ಕೂಡ ಬದ್ದೇ ಇರ್ತೀನಿ, ಏನು ತೊಂದರೆ ಇಲ್ಲ. ಆದ ಕಾರಣ ಏನು 7ನೇ ತಾರೀಕು ಏನೋ ಅಗಾಧವಾದ ಸುದ್ದಿ ನಡೆದು ಅದೊಂದು ಸಿಕ್ಕಾಪಟ್ಟೆ ತೊಂದರೆ ಆಗಿರ್ತಕ್ಕಂಥ ಬಿಂಬಿಸಿರ್ತಕ್ಕಂಥ ಮಾಧ್ಯಮದಲ್ಲೂ ಕೂಡ ಕೆಲವು ವಿಚಾರಗಳನ್ನ ನೋಡಿದೆ. ಸಂತೋಷ ಆಗಲಿ. ಇಲ್ಲಿ ಪರ ವಿರೋಧ ಅಂತಕ್ಕಂಥ ರಾಜಕಾರಣದಲ್ಲಿ ಇದ್ದೇ ಇರ್ತದೆ, ಏನು ಕೂಡ ಬೇಜಾರಿಲ್ಲ. ಎಲ್ಲದಕ್ಕೂ ಕೂಡ ಸಮಯ ಸಂದರ್ಭ ಅಂತಕ್ಕಂಥದ್ದು ಬಂದಾಗ ಆ ಭಗವಂತ ಕಾಲನೇ ಉತ್ತರ ಕೊಡ್ತಾನೆ. ನಾನು ಸದಾ ನಿಮ್ಮ ಜೊತೆ ಇರ್ತೀನಿ. ನಾನು ಇಷ್ಟೇ ಕೇಳೋದು, ನನ್ನ ಮೇಲೆ ನಾನು ಇಡೀ ತಾಲೂಕಿನ ಜನತೆಯಲ್ಲಿ ಮುಖ್ಯ ಮನವಿ ಮಾಡೋದೇನಪ್ಪ ಅಂದರೆ, ನೀವೆಲ್ಲರೂ ಕೂಡ ನೋಡಿದ್ದೀರಿ ಅವತ್ತೇನು ಕಾರ್ಯಕ್ರಮದಲ್ಲಿ ಆಗಬಾರ್ದೇನಾಗಿರೋ ಇಡೀ ಜಗತ್ತಲ್ಲಿ ನಡೀತಕ್ಕಂಥ ಸರ್ವೇ ಸಾಮಾನ್ಯದ ಒಂದು ಕಾರ್ಯಕ್ರಮ ಅಲ್ಲೇನು ಮಾಡಲಿಲ್ಲ. ನಾವಲ್ಲೇನು ಕಳವಟ್ಟಿ ಕುಡಿಸ್ತಾ ಇರಲಿಲ್ಲ. ರಾಜ್ಯ ಸರ್ಕಾರ ವಿತ್ತು CL5 ಅಂತಕ್ಕಂಥದ್ದನ್ನ ಪರ್ಮಿಷನ್ ಕೊಟ್ಟೈತೆ. CL5ಗೆ ಪರ್ಮಿಷನ್ ತಗೊಂಡಿದ್ದೀವಿ. ಒಂದು ದಿನ ಮಟ್ಟಿಗೆ ನಾವು DYSP ಕೊಟ್ಟಿರ್ತಕ್ಕಂಥ ಲೆಟರ್ನ DYSP ಅವರು ಯಾವ ಮಾನದಂಡದ ಮೇಲೆ ಆ ಲೆಟರ್ನ ಬಿಡುಗಡೆ ಮಾಡೋದಂತ ಗೊತ್ತಿಲ್ಲ ನನಗೆ. ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗ ಒಂದು ಲೆಟರ್ ಕೊಟ್ಟರೆ ಆ ಲೆಟರ್ ಎಲ್ಲೂ ಕೂಡ ಮದ್ಯ ವಿತರಣೆ ಮಾಡ್ತೀವಿ ಅಂತ ಲೆಟರ್ ಪರ್ಮಿಷನ್ ತಗೊಂಡಿಲ್ಲ. DYSP ಅವರು ಕೊಟ್ಟಿರ್ತಕ್ಕಂಥ ಲೆಟರಲ್ಲಿ ಅದೇನೋ ಟಿಕ್ಕು ಮಾರ್ಕು ಮಾಡಿ ಅದನ್ನು ಡೈರೆಕ್ಟ್ ಆಗಿ ಯಾರ ಕೈಗೋ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಟು ನಮ್ಮ ಲೆಟರ್ ಅನ್ನ ಇವತ್ತು ಗೊಂದಲ ಸೃಷ್ಟಿ ಮಾಡಿರ್ತಕ್ಕಂಥವ್ರು ಈ ತಾಲೂಕಿನ DYSP ಸಾಹೇಬರು. ಒಳ್ಳೇದಾಗ್ಲಿ ಅವ್ರಿಗೆ, ಇವ್ರು ಒಳ್ಳೇದು ಮಾಡಲಿ. ಎಣ್ಣೆ ಕುಡಿಯೋದು ತಪ್ಪು ಅಂತ ಹೇಳ್ತಾರೆ, ಬಟ್ ಪರ್ಮಿಷನ್ ತಗೊಂಡಿದ್ದೇ ಬೇರೆ, ಕೊಟ್ಟಿದ್ದೇ ಬೇರೆ. ನಾವು ಇಲಿಗಲ್ ಆಕ್ಟಿವಿಟಿ ಎಲ್ಲರೂ ಮಾಡಿದ್ರೆ ಕಾನೂನು ರೀತಿಯಾಗಿ ನಮ್ಮ ಮೇಲೆ ಕ್ರಮ ತಗೊಂಡ್ಲಿ, ನಂದೇನು ಅಭ್ಯಂತರ ಇರಲಿಲ್ಲ. ಬಟ್ ನಾವೆಲ್ಲೂ ಬೇರೆ ಕೊಡಲಿಲ್ಲ. ಸರ್ಕಾರದಿಂದ ಅನುಮತಿ ಪಡೆದಿರ್ತಕ್ಕಂಥ ಅದು ಡಿಸ್ಟ್ರಿಬ್ಯೂಟ್ ಮಾಡಿದ್ದದನ್ನ ಸ್ವಲ್ಪ ಇದು ಮಾಡಿ ಬರಲಿ. ಬಿಯರ್ ಅದು ಪ್ರೀಮಿಯಂ ಬಿಯರ್ನ ಕೊಟ್ಟು ಕಾರ್ಯಕರ್ತರನ್ನ ಹುಮ್ಮಸ್ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಕೆಲಸ ಅದು ತಪ್ಪೇನೆ. ಸರ್ಕಾರ ಒಂದು ಕೆಲಸ ಮಾಡಲಿ, ಬ್ಯಾನ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಬ್ಯಾನ್ ಮಾಡಲಿ, ಅದೇನು ಅಭ್ಯಂತರ ಇರಲಿಲ್ಲ. ಬಟ್ ಎಲ್ಲಾ ಲೆಟರ್ಗಳು ಲೈಸೆನ್ಸ್ ನನ್ನ ಹತ್ರನೇ ಐತೆ. ಬಟ್ ಇವತ್ತು ನಾನು ಯಾಕೆ ಏನೋ ತುತ್ತ ಮಾತಾಡ್ತಾ ಇಲ್ಲ ಅಂದ್ರೆ, ನಮ್ಮ ಸುಸಂಸ್ಕೃತದಲ್ಲಿ ನಮ್ಮ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ತಂದೆ ಆದ ಒಂದು ಶಕ್ತಿ ಇರ್ತಕ್ಕಂಥದ್ರಿಂದ ನಾವು ಹಿಂದುತ್ವ ಒಂದು ಐಕ್ಯತೆ ಇರ್ತಕ್ಕಂಥ ನಂದು ಕೂಡ ಒಂದು ತಪ್ಪಾಗೈತೆ. ನಾವು ಆ ಕಾರ್ಯಕ್ರಮಕ್ಕೆ ಆ ಒಂದು ವ್ಯವಸ್ಥೆ ಮಾಡಲೇಬಾರ್ದಾಗಿತ್ತು. ಎಲ್ಲೋ ಸ್ವಲ್ಪ ಏರುಪೇರಾಗ ಕಾರ್ಯಕ್ರಮ ಆಗಿರೋದ್ರಿಂದ ನಾನು ಕೂಡ ಅದನ್ನು ನಿಷೇಧ ವ್ಯಕ್ತಪಡಿಸ್ತೀನಿ. ನನ್ನ ತಲೆದಂಡ ಆಗಿರೋ ಪರವಾಗಿಲ್ಲ. ನನಗೆ ನನ್ನ ಪಾರ್ಟಿ ನನ್ನ ತಂದೆ ತಾಯಿಗೆ ಹೆಚ್ಚಿನ ರೀತಿಯ ಗೌರವ ಕೊಡ್ತಕ್ಕಂಥ ನನ್ನ ಪಾರ್ಟಿ ತೀರ್ಮಾನ ತಂದಿದ್ರೆ ಆ ಪಾರ್ಟಿ ನಾನು ಬದ್ಧ ಇರ್ತೀನಿ. ಅದ್ರ ಬಗ್ಗೆ ಏನು ಗೊಂದಲ ಬೇಡ. CL5 ಅಂತ ಪರ್ಮಿಷನ್ ಕೊಟ್ಟರೆ ನೀವೇನ್ ಬೇಕಾದ್ರೂ ಮಾಡ್ಕೊಬೋದು. ಅಲ್ಲಿ ಸುಧಾಕರ್ ಅಭಿಮಾನಕ್ಕೆ ಬಂದಿರತಕ್ಕಂಥವ್ರು ಫ್ರೀನಾರು ಕೊಡ್ಬೋದು, ಕಾಸ್ಕಾರ ಮಾಡ್ಕೊಬೋದು. ಬಟ್ ಅವ್ರು ಮಾರಾಟ ಮಾಡಿ ಅಂತ ಕೊಟ್ಟಿದ್ರು. ಆ ಕಾರ್ಯಕ್ರಮ ಕಾಸು ಕೊಟ್ಟಾದ್ರು ಕುಡಿತಾರೆ, ಹಂಗೆ ಬೇಕಾದ್ರು ಕೊಟ್ಟಿರ್ತಕ್ಕಂಥವ್ರು ಆಯೋಜಕರು. ನಮ್ಮ ಕೇಶವಮೂರ್ತಿ ಆಯೋಜಕರ ಮೇಲೆ ಹೆಸರು ಮೇಲೆ ಲೈಸೆನ್ಸ್ ಇತ್ತು. ಅವ್ರು ಮಾರಾಟ ಮಾಡ್ಕೊ ಅವ್ರು ಬಿತ್ತು ಕಾರ್ಯಕ್ರಮ ನಡೀತದೆ ಅಂತ ತಗೊಂಡವ್ರೆ. ಆ ಕಾರ್ಯಕ್ರಮಕ್ಕೆ CL5 ಅಂತ ಲೈಸೆನ್ಸ್ ತಗೊಂಡು ಇನ್ನೇನು ಸ್ಟಾಕ್ ಉಳಿದಿತ್ತು ಆ ಸ್ಟಾಕ್ನು ಕೂಡ ನಾವು ನಿನ್ನೆ ಸರ್ಕಾರಕ್ಕೆ ವಾಪಸ್ ಮಾಡಿ ಬಿಲ್ಲನ್ನು ವಾಪಸ್ ತಗೊಂಡಿದ್ದೀವಿ. ಅಲ್ಲೆಲ್ಲಾ ರೀತಿಯ ಕಾರ್ಯಕ್ರಮ ಈ ಸರ್ಕಾರಕ್ಕೇನ ನೈತಿಕತೆ ಅಂತ ಇದ್ರೆ ಪರ್ಮಿಷನ್ ಸಾರ್ವಜನಿಕ ಪ್ಲೇಸ್ ಅಲ್ಲಿ ಹೆಂಗ್ ಕೊಟ್ರಿ ಅಂತ ಅವ್ರನ್ನೇ ಕೇಳಲಿ. ನೀವು ಸಾರ್ವಜನಿಕ ಫಂಕ್ಷನ್ ಮಾಡ್ಬೇಕಾದ್ರೆ ಮಧ್ಯಾಹ್ನ ಕೊಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಸರ್ಕಾರ ಯಾಕೆ ಪರ್ಮಿಷನ್ ಕೊಡ್ತು? ಇದನ್ನೆಲ್ಲ ಕುತಂತ್ರ ಮಾಡಿ ಇಲ್ಲಿರ್ತಕ್ಕಂಥವ್ರೆಲ್ಲ ಯೋಚನೆ ಮಾಡಿಲ್ಲ, ಈಗ ತಗಲಾಕಿ BJP ಕೆಟ್ಟ ಹೆಸರು ತರಲೇಬೇಕು ಅಂತ ಹೇಳಿ ಸರ್ಕಾರನೂ ಕೂಡ ಸೇರಿ ಪರ್ಮಿಷನ್ ಕೊಟ್ಟು ನಮ್ಮಲ್ಲಿ ಈ ಕಡೆ ತಗೊಳಕ್ಕೆ ಪರ್ಮಿಷನ್ ಸಿಗದಲ್ಲೇ ಮಾಡಿದ್ರೆ ಸಂಪೂರ್ಣವಾಗಿ ಭಾರತೀಯ ಜನತಾ ಪಾರ್ಟಿ ತಪ್ಪೋದಿರಬಹುದಾಗಿತ್ತು. ಸರ್ಕಾರ ಒಂದೇ ಪರ್ಮಿಷನ್ ಕೊಟ್ಟು ನೀವು ಎಣ್ಣೆ ಮಾರಾಟ ಮಾಡಿ ಅಂತ ಕೊಟ್ಟು ಇಮಿಡಿಯೇಟ್ಲಿ ಅವರು ನಮ್ಮ ಮೇಲೆ BJP ಮೇಲೆ ಬಿದ್ದರೆ ಈ ಸರ್ಕಾರ ಪರ್ಮಿಷನ್ ಕೊಟ್ಟಿರೋ ಸರ್ಕಾರ ಏನ್ ಮಾಡ್ಬೇಕು? ಪರ್ಮಿಷನ್ ಕೊಟ್ಟಿರ್ತಕ್ಕಂಥ DC ಅವ್ರು ಏನ್ ಮಾಡ್ಬೇಕು ಅಂತಕ್ಕಂಥ ಪ್ರಶ್ನೆ ಮಾಡ್ಬೇಕಾಗ್ತದೆ. ಕಾರ್ಯಕ್ರಮಕ್ಕೆ ಆಚರಣೆ ಮಾಡ್ತೀವಿ, ಮಧ್ಯ ಜೊತೆ ಅಂತ ಯಾವ ಲೆಟರ್ಲು ಕೂಡ ನಾನು ಕೊಟ್ಟಿಲ್ಲ. ಅದು ಒಂದ್ ಕಡೆ ನಾನು ಕೊಟ್ಟಿಲ್ವಲ್ಲ. ಈಗ ಅಲ್ಲಿ ನೀವು ಮನವಿ ಮದ್ಯ ವಿತರಣೆ ಮಾಡ್ತೀವಿ ಅಂತ ಮನವಿ ಕೊಟ್ಟಿ ಪೊಲೀಸ್ ಇಲಾಖೆ ಮಾತ್ರ ಇತ್ತು. ಹೇಳಿದ್ನಲ್ಲ, ಪೊಲೀಸ್ ಇಲಾಖೆ DYSP ಕೊಡ್ಬೇಕಾದ್ರೆ ಲೆಟರ್ ಸೇರಿಸಿದೀವಿ. ಮಾಂಸಾಹಾರಿ ಸಸ್ಯಾಹಾರಿ ಎಲ್ಲಾ ಊಟಗಳು ಇರ್ತದೆ, ಅದ್ರ ಜೊತೆಗೆ ಮದ್ಯನೂ ಕೂಡ ಇರುತ್ತದೆ. ಮದ್ಯ ಕೊಡ್ತೀವಿ ಅಂತ ಲೆಟರ್ ಮಾಡಿಲ್ಲ. ಯಾಕೆಂದ್ರೆ ನಾವೇ ಸುಳ್ಳು ಹೇಳಿ ಪರ್ಮಿಷನ್ ತಗೊಂಡಿಲ್ಲ. ಆ ಕಾರ್ಯಕ್ರಮ ಏನ್ ನಡೀತದೆ, ಕಾರ್ಯಕ್ರಮ ನಡೆಯೋದ್ರಲ್ಲಿ ಏನಿರ್ಬೇಕು ಅಂತಕ್ಕಂಥದ್ದು ಫಸ್ಟ್ಲೇ ಸರ್ಕಾರ ಗಮನ ನಾನು ತಂದಿದ್ದೀನಿ. ಅಲ್ಲಿ ಮದ್ಯ ಇರುತ್ತದೆ ಅಂತ ಮಾಡಿದಾಗ ಅಟ್ಲೀಸ್ಟ್ ಅವ್ರು ಅವಾಗ ಹೇಳ್ಬೇಕಾಗಿತ್ತಿಲ್ಲಪ್ಪ ಈಗ ಕೊಡ್ಬೇಡಿ ಅಂತ ಹೇಳಿದಲ್ಲ. ಕಾಂಗ್ರೆಸ್ ಸರ್ಕಾರದ ಕುತಂತ್ರ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲೇನೆಲ್ಲ ಮಾಹಿತಿ ತಗೊಂಡು ನೀವು ಇಮ್ಮಿಡಿಯೇಟ್ ಅವ್ರಿಗೆ ಪೊಸಿಷನ್ ಲೆಟರ್ ಕೊಡಿ, ಅವ್ರ ಡ್ರಿಂಕ್ ಎಲ್ಲ ಎಣ್ಣೆ ಎಲ್ಲ ಕೊಟ್ಟು ಸಾಯಂಕಾಲ ಏನಾಯ್ತು ಅಂತಕ್ಕಂಥ ನೋಡೋಣ ಅಂತೇಳಿ ಕಾಂಗ್ರೆಸ್ನವ್ರು ನಾವು ಕೇಳಿದ ತಕ್ಷಣ ಪರ್ಮಿಷನ್ ನಮ್ದು ತಪ್ಪು. ಪರ್ಮಿಷನ್ ಒಂದು ದಿವಸಕ್ಕೆ 24 ಗಂಟೆಲಿ ಕಾಂಗ್ರೆಸ್ ಸರ್ಕಾರ ಕೊಡ್ಕೊಂಡು ಪರ್ಮಿಷನ್ ಕೊಡ್ತದೆ ಅಂದ್ರೆ ಈ ಸರ್ಕಾರ ಯಾವ ಮಟ್ಟಕ್ಕೆ ಐತೆ ಅಂತಕ್ಕಂಥ ನಾವು ಯೋಚನೆ ಮಾಡ್ಬೇಕು. ಫಸ್ಟ್ ಸರ್ಕಾರ ಅಧಿಕಾರಿಗಳು ಯಾವ ರೀತಿ ಪರ್ಮಿಷನ್ ಕೊಟ್ಟರು ತನಿಖೆ ಮಾಡ್ಲಿ. ನನ್ನ ತಲೆದಂಡ ಮಾಡೋದಲ್ಲ. ನನ್ನ ತಲೆದಂಡ ನಮ್ಮ ಪಾರ್ಟಿ ನಮ್ಮ ಮನೆ ನನ್ನ ತಂದೆ ತಾಯಿ ಯಾವ ರೀತಿ ಸಾಕ್ತಾರೆ, ಭಾರತೀಯ ಜನತಾ ಪಾರ್ಟಿ ರೀತಿನ ಸಾಕ್ತಾವ್ರೆ. ಅವ್ರಿಗೆ ಒಡೆಯಕ್ಕೆ ಅಧಿಕಾರ ಇದೆ, ಬಡಿಯಕ್ಕೆ ಅಧಿಕಾರ ಇದೆ, ಮನೆ ಕರ್ಸೋಕೆ ಅಧಿಕಾರ ಇದೆ. ಜವಾಬ್ದಾರಿ ಕೊಟ್ರೆ ಕೆಲಸ ಮಾಡ್ತೀನಿ, ಇಲ್ಲ ನಮ್ಮ ಮನೆಗೆ ಇರ್ತೀನಿ. 24 ಗಂಟೆ ಪರ್ಮಿಷನ್ ಸರ್ಕಾರ ಹೆಂಗ್ ಕೊಡ್ತು? ನೀವು ಯಾರ ಬೇಕಾದ್ರೆ ಗರ್ಜಿ ಹಾಕಿ ಅವ್ರಿಗೇನು
ಸರ್ಕಾರಕ್ಕೆ ಬಿಟ್ಟಿ ಭಾಗ್ಯಗಳಿಗೆ ದುಡ್ಡು ಕೊಡೋಕೆ ಕುಡ್ಕರು ಬಿಟ್ರೆ ಬೇರೆಲ್ಲೂ ಇಲ್ಲ. ಕೂಲಿ ಮಾಡೋದು, ಕುಡಿಯೋದು, ಹಂಚೋದು. ನಾವು ಯಾರ್ದೋ ತಳದ ಪಾಪ ಒಂದ್ ದಿವಸ ಕಾರ್ಯಕ್ರಮ ಕೊಟ್ರೆ ಏನಾದ ಸಿದ್ದರಾಮಯ್ಯರು ಭಾಷಣ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಭಾಷಣ ಮಾಡ್ತಾರೆ. ಅಲ್ಲ, ಒಂದು ಅವ್ರ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ, ಈ ಜಗತ್ತಲ್ಲಿ ನಲ್ಲಿ ಯಾರು ಆ ಕಾರ್ಯಕ್ರಮ ಆ ತರ ಮಾಡಿಲ್ವಾ? ಈ ತರ ಕಾರ್ಯಕ್ರಮನ ಕಾಂಗ್ರೆಸ್ನವ್ರು ಯಾರು ಕೂಡ ಮಾಡಿಲ್ವಾ? ಈ ತಾಲೂಕಿಂದ ಹಿಡಿದು ಅವ್ರ ಆತ್ಮಸಾಕ್ಷಿ ಮುಟ್ಕೊಂಡು ಕಾಂಗ್ರೆಸ್ ಮುಖಂಡರುಗಳಾಗ್ಲಿ ಯಾರಾಗ್ಲಿ ಅವ್ರ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ, ಇಲ್ಲಪ್ಪ ಬಿಜೆಪಿ ತಾಲೂಕು ಅಧ್ಯಕ್ಷ ಮಾತ್ರ ಇಂಥ ಕಾರ್ಯಕ್ರಮಗಳು ಮಾಡ್ತಾನೆ, ನಾವೆಲ್ಲೂ ಕೂಡ ರಾಜ್ಯದಲ್ಲಿ ನಾವ್ ಯಾವತ್ತೂ ಕೂಡ ಎಲೆಕ್ಷನ್ ಆಗಾಗ್ಲಿ ಇಂಥ ಟೈಮಲ್ಲಾಗ್ಲಿ ನಾವೆಲ್ಲೂ ಕೂಡ ಎಣ್ಣೆ ಹಂಚಿಲ್ಲ ಅಂತೇಳಿ ಅವ್ರ ಆತ್ಮಸಾಕ್ಷಿ ಮುಟ್ಕೊಂಡು ಹೇಳಿ. ಅದ್ರ ಜೊತೆಲಿ ಇನ್ನೊಂದು ಮಾತು ನಿಮ್ಗೆ ಮಾಹಿತಿ ಕೊಡೋದೇನಪ್ಪ ಅಂದ್ರೆ, ಇಲ್ಲೇ ನೀವು ಯಾವ್ದು ಎಲೆಕ್ಷನ್ ಚುನಾವಣೆ ಇರಲಿಲ್ಲ, ಆಮಿಷ ಒಳಗೋಕೆ ನಾನು ಯಾವ್ದು ಕೂಡ ಚುನಾವಣೆ ಇರಲಿಲ್ಲ. ಈ ಚುನಾವಣೆ ಹಿಂದೆ ಮುಂದೆ ಮಾಡಿಲ್ಲ. ನಾವು ಮಾಡಿರ್ತಕ್ಕಂಥದ್ದು ಚುನಾವಣೆ ಕಾರ್ಯಕರ್ತರು ಶ್ರಮ ಹಾಕಿದ್ರು, ಆ ಶ್ರಮಕ್ಕೆ ಪ್ರತಿಫಲವಾಗಿ ಅವ್ರಿಗೆಲ್ಲರೂ ಕೂಡ ಕೊಟ್ಟಿದೀವಿ. ಬಿಟ್ರೆ ನಾವೇನ್ ನಾಳೆ ಇಲ್ಲಿ MLC ಎಲೆಕ್ಷನ್ ಇಲ್ಲ, MLA ಎಲೆಕ್ಷನ್ ಇಲ್ಲ, ಜಿಲ್ಲಾ ಪರಿಷತ್ ಎಲೆಕ್ಷನ್ ಇಲ್ಲ, ಯಾವುದು ಕೂಡ ಇರಲಿಲ್ಲ. ಏನೇ ಇದ್ರು ಕೂಡ ಇವತ್ತು ತಾತ್ಕಾಲಿಕವಾಗಿ ಆಗಿರ್ಬೋದು. ನಾನು ರಾಜ್ಯಾಧ್ಯಕ್ಷರಿಗೂ ಮನವಿ ಮಾಡ್ತೀನಿ, ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳೆಲ್ಲ ತಿಳಿ ಹೇಳ್ತೀನಿ. ಅವ್ರೇನ್ ತಿನ್ಬೇಕು, ಇಲ್ಲಪ್ಪ ಬೇಡ ದಿನ ಅವಶ್ಯಕತೆ ಇಲ್ಲ ಅಂದ್ರೆ ಮನೆಗೆ ಇರ್ತೀನಿ, ಜವಾಬ್ದಾರಿ ಕೊಟ್ಟು ಕೆಲಸ ಮಾಡೋದು, ತಾಲೂಕಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಂತ ಕೆಲಸ ಮಾಡೋದು ಖಂಡಿತ ಕೂಡ ಬಂದಿರಲಿಲ್ಲ ಅಂತ. ಬಟ್ ಅವರೇ ಕಾರ್ಯಕ್ರಮ ಜಿಲ್ಲಾಧ್ಯಕ್ಷದು ಅದು ರಾಂಗ್ ಮೆಸೇಜು, ಆ ತರ ಮಾತಾಡಬಾರ್ದಾಗಿತ್ತು. ಈ ಕಾರ್ಯಕ್ರಮ ನನ್ನ ಲೈಸೆನ್ಸ್ ಬಂದು ನಮ್ಮ ಹುಡುಗ ಹೆಸರು ಐತೆ, ನನಗೆ ಗೊತ್ತಿಲ್ಲ ಅಂತ ಯಾವ ಬೈಲಿ ಹೇಳಿ. ನಾನು ಎಲ್ಲರೂ ಕೂಡ ವಿಚಾರ ಗೊತ್ತಿದ್ದು ಕೂಡ ನಾವು ಹಿಡಿದಿದ್ದೀವಿ. ಜಿಲ್ಲಾಧ್ಯಕ್ಷರಿಗೂ ಗೊತ್ತಿತ್ತು, ತಾಲೂಕಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ JDS ಮತ್ತೆ BJP ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ 4 ಸತಿ ಸಭೆ ಮಾಡಿ ವಿಚಾರ ಮುಗಿಸಿದ್ದೀನಿ. ಬಟ್ ಎಲ್ಲೋ ಒಂದ್ ಕಡೆ ನಾನು ನನ್ನ ವಿವೇಚನೆಗೆ ತೊಂದರೆ ಕೊಟ್ಟಂತ ಕೆಲಸ ಆಯ್ತು. ನನಗೆ ಸ್ವಲ್ಪ ಒಂದು ಹತಾಚೂರಿಕೆ ಸರ್ಕಾರ ಕೊಡ್ತದೋ ಬಿಡ್ತದೋ ಅದೇನೋ ಹಾಳಾಗೋದ್ರು ಕೂಡ ನಾವು ವಿಚಾರ ಕೈ ಹಾಕಬಾರ್ದಾಗಿತ್ತು. ನನ್ನಿಂದ ಹತಾಚೂರಾಗಿರ್ತಕ್ಕಂಥ ಸತ್ಯ. ಬಟ್ ತಾಲೂಕಿನ ಜನತೆ ಗೊತ್ತು, ಯಾರು ಮಾಡಬಾರ್ದೇನು ಚೌಧರಿ ಮಾಡಿಲ್ಲ, ಎಲ್ಲಾ ಮನೆಗೂ ಮಾಡಕ್ಕಂತ ಮಾಡ್ತಾರೆ. ಅಲ್ಲಿ ಹೇಳಿದ್ನಲ್ಲ, ಮುಂದೆ ಒಂದು ಮಾತು ಅವ್ರ ಆತ್ಮ ಸಿದ್ದರಾಮಯ್ಯನೂ ಹೇಳಿ, ಡಿ ಕೆ ಶಿವಕುಮಾರ್ ಹೇಳಿರಿ, ಇಲ್ಲ ನಾವು ಕಾಂಗ್ರೆಸ್ನವ್ರು ಯಾವತ್ತೂ ಕುಡದೇ ಇಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಎಣ್ಣೆನೇ ಕುಡಿಯಲ್ಲ ಅಂತ ಒಂದು ಅನೌನ್ಸ್ ಮಾಡ್ಬಿಡ್ಲಿ ನೋಡೋಣ. ಬರೀ BJP JDS ಮಾತ್ರ ಕುಡಿತಾರ, ಕಾಂಗ್ರೆಸ್ ಅವ್ರು ಕುಡಿತಾರೆ ಅಂತ ನೋಡೋಣ. ಜಾಸ್ತಿ ಭಾರತ ಯಾರು ಇರ್ತಾರೆ, ಯಾರು ಜಾಸ್ತಿ ಎಣ್ಣೆ ಕುಡಿತಾರೆ ಅಂತಾರೆ, ಸಿದ್ದರಾಮಯ್ಯ ಗೊತ್ತು, ಡಿ ಕೆ ಶಿವಕುಮಾರ್ ಗೊತ್ತು. ಈ MLA ಲಂಗನಾಚ್ ಮಾಡಿಸಿದ್ದು ಅಂಕಿತಾ ಹೋಟ್ಲ್ ಲಂಗ, ನಮ್ಗೆ ಮಾಹಿತಿ ಗೊತ್ತಿಲ್ವಾ? ಅದು ಇದು MLC ರವಿ ಟೈಮ್ ಬರ್ಲಿ, ನನಗೆ ಕೆಲವೇ ದಿನದಲ್ಲಿ ಮಾಧ್ಯಮದ ಮೇಲೆ ತಂದು ತೋರಿಸ್ತೀನಿ ಅದನ್ನ. ಅವ್ರು ಮಾಡಿಲ್ಲ ಅಂತ ಒಪ್ಕೊಳ್ಳಿ. ಜೂನ್ 26ನೇ ತಾರೀಕು 2023 ಅವತ್ತು MLC ಎಲೆಕ್ಷನ್ ಆದಾಗ ಅಂಕಿತಾ ಹೋಟ್ಲಲ್ಲಿ ಅದು ಲೇಡೀಸ್ ಕೈಲಿ ಪಾರ್ಟಿ ಮಾಡಿ ಲೇಡೀಸ್ ಎಣ್ಣೆ ಹಾಕೊಟ್ಟಿರೋದು. ಏನ್ ನನ್ನ ಬಗ್ಗೆ ಆಯೋಗ ವೃತ್ತ ಕೊಡ್ಲಿ, ಏನ್ ತಪ್ಪು ಮಾಡಿದೀನಿ? ಆಯೋಗ ವೃತ್ತ ಕೊಡಗೆ ಕಳ್ತನ ಮಾಡಿದೀವಿ. ಅಲ್ಲಿ ಕಾರ್ಯಕ್ರಮ ಮಾಡಿದೀವಿ, ಕಾರ್ಯಕ್ರಮ ಯಶಸ್ವಿ ಆಯ್ತು. ಎಲ್ಲಾ ಮನೆ ದೇವ್ರ ಕಾರ್ಯಕ್ರಮ ಆದಾಗ, ಏನಾದ್ರು ಪಾರ್ಟಿ ಮಾಡಿದಾಗ, ಬರ್ತ್ಡೇ ಮಾಡಿದಾಗ ಮಾಡೋದ ಕೆಲಸ ನಾವು ಮಾಡಿದೀವಿ. ನಮ್ದೇನು ಎಲೆಕ್ಷನ್ ಇರ್ಲಿಲ್ಲ. ಅಲ್ಲಿ ಜಿಲ್ಲಾ ಪರಿಷತ್, ತಾಲೂಕ್ ಪಂಚಾಯತ್, MLA ಎಲೆಕ್ಷನ್ ಯಾವ್ದು ಕೂಡ ಇರ್ಲಿಲ್ಲ. ಬಟ್ ಆ ಕಾರ್ಯಕ್ರಮದಲ್ಲಿ ಜನಗಳು ಸಂತೋಷಕ್ಕೋಸ್ಕರ ಮಾಡಿಸ್ಕೊಟ್ಟಿದೀವಿ ಅಷ್ಟೇ. ಅದನ್ನ ಏನಿಂತ ಸಂಸ್ಕೃತಿ ಗೊತ್ತಿಲ್ಲ, ಯಾರ ಸಂಸ್ಕೃತಿ ಅಂತೇಳಿ ನನ್ನೆಲ್ಲ ಮುಂದುವರೆ ಆಗ್ತದೆ. ಇವರು ದೊಡ್ಡ ವಿಚಾರ ಮಾತಾಡೋದ್ ಬೇಡ. ಹಿಂದೆ ಇವರು ರಾಜೀವ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಇಬ್ರು ಬೇರ್ ಕುಡಿತಾರ, ಫೋಟೋಗಳೆಲ್ಲ ಬೀರ್ದಾಗೆಲ್ಲ ಓಡಾಡ್ತಾ ಇಲ್ವಾ? ಈಗ ಸಿದ್ದರಾಮಯ್ಯ ಎಣ್ಣೆ ಹಾಕಲ್ವಾ? ಮನೆಗೆ ಹೆಚ್ಚು ಕಮ್ಮಿ ಆದ್ರೂ ಕೂಡ ವಿಜೇಂದ್ರನು ಬಿಡಿ ರಾಜ್ಯಾಧ್ಯಕ್ಷರು, ಬಟ್ ಉಳಿಕೆ ನಾಯಕರುಗಳು ವಹಿಸ್ಕೊಬೇಕಾಗಿತ್ತು. ಒಬ್ರು ಧ್ವನಿ ಎತ್ತಲಿಲ್ಲ. ಅದ್ರ ಬಗ್ಗೆ ನಂಗೂ ಕೂಡ ಅಸಮಾಧಾನ ಐತೆ. ಮಾಡಲಿಲ್ಲ ಅಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ಅವ್ರು ಯಾರೋ ಚುಮಾರಿ ಮಾಡಿದ್ರೆ ಈ ಘಟನೆ ಇಲ್ಲಿ ಗಂಟೆ ನಡೀತಿರ್ಲಿಲ್ಲ. ಬಟ್ ಅವ್ರಿಗೆ ತಿಳ್ಕೊಂಡವ್ರೆ ನೆಲಮಂಗಲ ತಾಲೂಕು ಕಟ್ಕೊಂಡು ಏನಾಗ್ಬೇಕು, ನೆಲಮಂಗಲ ಯಾರು ಹೆಂಗಿದ್ರೆ ಏನು ಅಂತೇಳಿ ಅವ್ರ ತೀರ್ಮಾನ. ಬಟ್ ಇಲ್ಲಿ ನಮ್ಮ ಸಾಮಾನ್ಯ ಕಾರ್ಯಕರ್ತರ ಗತಿ ಏನು, ಇಲ್ಲಿ ವ್ಯವಸ್ಥೆ ಏನು ಅಂತಕ್ಕಂಥದ್ದನ್ನ ಮನಗಟ್ಟು ಮಾಡಬೇಕು. ಉಚ್ಚಾಟನೆ ಮಾಡಿ ಅಂತ ಅವ್ರು ಮೆನ್ಷನ್ ಮಾಡಿಲ್ಲ. ಇಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೀನಿ. ಎಲ್ಲಿ ಏನು ಕುತಂತ್ರ ನಡೆದಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಸುಮ್ಮನಿದ್ದಿದೆ. ಇವತ್ತು ನಾನೇ ರಾಜೀನಾಮೆ ಕೊಡೋಕೆ ರೆಡಿ ಇದ್ದೆ. ಬೇಡ ಇದೆಲ್ಲ ಮುಜುಗರ ಆಯ್ತದೆ ಪಾರ್ಟಿಗೆ ಅಂತ ರೆಡಿ ಇದ್ದೆ. ಬಟ್ ಅವ್ರು ನನ್ನ ಏಕಾಏಕಿ ಏನೇ ತಪ್ಪು ಮಾಡಿರ್ಬೋದು, ಬಹುಶಃ ಕರೆದು ಹೇಳ್ಬೋದಾಗಿತ್ತು ಹಿಂಗೆ ಮಾಡಿ ಅಂತೇಳಿ. ಬಟ್ ಏಕಾಏಕಿ ವಜಾ ಮಾಡಿದ್ರೆ ಅಸಮಾಧಾನ ಇದ್ರೂ ಕೂಡ ಅದು ಮನೆ ಕಾರ್ಯಕ್ರಮ ಆದ್ರಿಂದ ನಾನು ನನ್ನ ಹತ್ರ ಮಾತಾಡಿದ್ರು. ಬಟ್ ಘಟನೆ ನಡೆದ ಬೆಳಗ್ಗೆ ರಾಜ್ಯಾಧ್ಯಕ್ಷ ನನಗೆ ಫೋನ್ ಮಾಡಿದ್ರು, ಇದೆಲ್ಲ ಮಾಡಬಾರ್ದಾಗಿತ್ತಪ್ಪ, ನೀವು ನೋಟಿಸ್ ಕೊಡ್ತೀನಿ, ಉತ್ತರ ಕೊಡು ಅಂತ ಹೇಳಿದ್ರು. ಅದನ್ನ ಜಿಲ್ಲಾಧ್ಯಕ್ಷರು ಕೊಡ್ತಾರೆ. ಕಾನೂನು ಬದ್ಧ ಕೊಟ್ಟಾಗ ಜಿಲ್ಲಾಧ್ಯಕ್ಷ ನನಗೆ ನೋಟಿಸ್ ಕೊಡಲಿಲ್ಲ. ನೋಟಿಸ್ ಕೊಡೋದು ನನ್ನ ವಜಾ ಮಾಡೋದು ಎಲ್ಲ ಕಾನೂನು. ಸರ್, ಇವಾಗ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಜಿಲ್ಲಾಧ್ಯಕ್ಷರು ಪಾತ್ರನೂ ಪ್ರಮುಖವಾಗಿರ್ತದೆ. ಅವರು ಕೂಡ ಇದ್ಕೊಂಡು ಅವ್ರ ತಲೆ ದಂಡ ಯಾಕಿಲ್ಲ? ತಾಲೂಕು ಕಾಣ್ತಾ ಇರ್ತಕ್ಕಂಥ ಜಗದೀಶ್ ಚೌಧರಿ ಅವರು, ಇಲ್ಲಿ ಆಯೋಜನೆ ಮಾಡ್ತಿರ್ತಕ್ಕಂಥ ಜಗದೀಶ್ ಚೌಧರಿ ಅವರು, ನಾನು ಆರಾಮ ಲೆಕ್ಕವಾಗಿ ಅದನ್ನ ಯಾರು ತಲೆದಂಡ ಆಗ್ಬೇಕು ಅಂತ ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರನೇ. ಬಟ್ ಅದನ್ನ ಸುಲಭ ಸಿಕ್ಕಿರ್ತಕ್ಕಂಥ ನನ್ನ ಮೇಲೆ ಬಲಪ್ರಯೋಗ ಮಾಡೋರೆ. ಅವ್ರು ಒಳ್ಳೇದಾಗಿ JDS ನವರು ಕೂಡ ಮೈತ್ರಿ ಆಗಿ ಪಾಪ ಅವರು ಕೈ ಜೋಡಿಸಿದ್ರು. ಎಲ್ಲಾ ಕಾರ್ಯಕರ್ತರು ಶೇರ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ
ಸಂಪೂರ್ಣವಾಗಿ ನನ್ನ ಜವಾಬ್ದಾರಿ ಜಾಸ್ತಿ ಇತ್ತು. ಆದ ಕಾರಣ ಕೆಲವು ಜನರಿಗೆ ಇವತ್ತೆಲ್ಲ ಖುಷಿ ಆಗಿರ್ಬೋದು. ಇಲ್ಲಿ ನಮ್ಮ ಪಕ್ಷದಲ್ಲೂ ಕೂಡ ಕೆಲವು ಜನ ಒಳಸಂಚು ಮಾಡಿ ಇದನ್ನು ಮಾಡಿಸ್ಲೇಬೇಕು, ಇದು ಒಳ್ಳೆ ಅವಕಾಶ ಅಂತೇಳಿ ಮಾಡಿಸೋದೆ. ನನಗೇನು ಬೇಜಾರಿಲ್ಲ. ಆ ಒಂದು ಇದಕ್ಕೆ ನಾನು ಬದಲೇ ಇರ್ತೀನಿ. ಮುಂದೆ ಏನಾಗ್ತಕ್ಕಂಥದ್ದು ಕಾಯ್ದು ನೋಡೋಣ. ಅಷ್ಟು ದೊಡ್ಡವನು ಕೂಡ ನಾನಲ್ಲ. ಕೊನೆಯದಾಗಿ ಇಷ್ಟ ಕೇಳೋದು, ಈ ತಾಲೂಕಿನ ಜನ ನನ್ನ ಮೇಲೆ ವಿಶ್ವಾಸ ಪ್ರೀತಿ ಎಲ್ಲ ಇಟ್ಟಿದ್ದೀರಿ. ಆ ವಿಶ್ವಾಸ ಪ್ರೀತಿ ಯಾವತ್ತೂ ಕೂಡ ಕಡಿಮೆ ಮಾಡಿರ್ತೀರಿ. ನಿಮ್ಮ ಮನೆ ಮಗನಾಗಿ ನೀವು ವಿದ್ಯುತ್ ಕೆಲಸ ಮಾಡಿ ಅಂತೇಳಿ ನಮ್ಮ ಸಮಸ್ತ ನಾಗರಿಕರಲ್ಲಿ JDS ಮತ್ತು BJP ಎಲ್ಲ ಕಾರ್ಯಕರ್ತರು ಕೂಡ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ. ಬೆಳಗ್ಗೆಯಿಂದ ಸುಮಾರು ಜನ ಕಾರ್ಯಕರ್ತರು ಫೋನ್ ಮುಖಾಂತರ ಕರೆ ಕೊಟ್ಟು ಮಾತಾಡೋದು, ವಿಶ್ವನಾಥ್ ಕೂಡ ಮಾತಾಡೋದು, ನಮ್ಮ ಸುಧಾಕರ್ ಸಾಹೇಬರು ಮಾತಾಡೋದು, ಅದು ಕೃತಿಗೇಳಬೇಡಿ ಅಂತೇಳಿ ಯಾರ್ಯಾರು ನಮ್ಮ ಸೋಮಣ್ಣರು ಮಾತಾಡೋದು, ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇರ್ತಕ್ಕಂಥ 4 ತಿಂಗಳೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿನ ಈ ಮಟ್ಟ ಈ ತಾಲೂಕಲ್ಲಿ ಬಲಿಷ್ಠವಾಗಿ ನಿಲ್ಲಿಸಂತ ಕೆಲಸ ಮಾಡಿದ್ದೆ. ಎಲ್ಲ ಭಗವಂತನಿಗೆ, ದೇವರಿಗೆ ಮತ್ತು ಇರ್ತಕ್ಕಂಥ ಕೆಲವು ಜನಕ್ಕೆ ಮುಂದೆ ಇಷ್ಟ ಆಗೋದು ಅನ್ಕೊಂತೀನಿ. ಬಹುಶಃ ತೊಂದರೆ ಇಲ್ಲ. ಹಣೆ ಬರದಲ್ಲಿ ಬರೆದಿರಬೇಕು ಪ್ರತಿಯೊಂದು ಕೂಡ. ಮುಂದೆ ಭಗವಂತ ಏನು ಜವಾಬ್ದಾರಿ ಕೊಡ್ತಾನೋ ಹಣೆ ಬರದಲ್ಲಿ ಅದಂತೆ ಆಗಲಿ. ನಡೆಯತಕ್ಕಂಥ ಘಟನೆಗೆ ಮತ್ತೊಮ್ಮೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷ ತಂತ ತೀರ್ಮಾನಕ್ಕೆ ನಾನು ಬದ್ಧೇ ಇರ್ತೀನಿ ಅಂತೇಳಿ ನಿಮ್ಮೆಲ್ಲರೂ ಕೂಡ ಹೇಳಲಿಕ್ಕೆ ಬಯಸ್ತೀನಿ. ಮುಂದೆ ನೋಡಿ, ಈ ಕಡೆ